ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬಹುದು. ಹೌದು, ಈ ವಾರ ನಾಮಿನೇಷನ್ ಏನೋ ಆದರೂ ಮನೆಯ ಸದಸ್ಯರು, ಆದರೆ ಬಿಗ್ ಬಾಸ್ ರವರು ವೋಟಿಂಗ್ ಲೈನ್ಸ್ನೇ ಓಪನ್ ಮಾಡಿಲ್ಲ. ಯಾಕಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ಹೇಳ್ತೀನಿ ಬನ್ನಿ. ಇಂದಿನ ವಾರ ಕೂಡ ಇದೇ ಆಯಿತು. ನಾಮಿನೇಷನ್ ಆಗಿದ್ರು, ಆದರೆ ಯಾವುದೇ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಧ್ರುವಂತ್ ಹಾಗೂ ರಕ್ಷಿತಾರವರನ್ನ ಎಲಿಮಿನೇಟ್ ಮಾಡೋ ರೀತಿ ಮಾಡಿದ್ರು, ಆದರೆ ಅವರಿಬ್ಬರನ್ನು ಸೀಕ್ರೆಟ್ ರೂಮ್ಗೆ ಹಾಕಿದ್ರು. ಅಂದರೆ ಯಾವುದೇ ಎಲಿಮಿನೇಷನ್ ಆಗಲಿಲ್ಲ. ಕಲರ್ಸ್ ಕನ್ನಡದ ಮನೆಯ ಮಗಳನ್ನು ಉಳಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡಬೇಕು ಕಲರ್ಸ್ ಕನ್ನಡದವರು ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ರವರು ಅಂತಾನೆ ಹೇಳ್ಬೋದು. ಅಂದರೆ ಇಲ್ಲಿ ಈ ವಾರ ಅಂತ ಟ್ವಿಸ್ಟ್ ಏನಪ್ಪ ಇದೆ ಅಂದರೆ, ಹೌದು ವೋಟಿಂಗ್ ಲೈನ್ಸ್ ಆಗಿಲ್ಲ, ಈ ವಾರನೂ ಯಾವುದೇ ಎಲಿಮಿನೇಷನ್ ಇಲ್ಲ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ, ಈ ವಾರ ಅಂದರೆ ನಾಳಿಕೆನೆ ಕಿಚ್ಚನ ಪಂಚಾಯಿತಿ ಸ್ಟಾರ್ಟ್ ಆಗಲಿದೆ. ಈ ವಾರ ಕಾವ್ಯ ಹಾಗೆ ಸೂರಜ್ ರವರು ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆಯೇ ಸೀಕ್ರೆಟ್ ರೂಮ್ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾ ಇಬ್ಬರು ಕೂಡ ನಾಳೆ ಕಿಚ್ಚನ ಪಂಚಾಯಿತಿಗೆ ಮನೆಯೊಳಗಡೆ ಕಿಚ್ಚನ ಪಂಚಾಯಿತಿ ಒಳಗೆ ಬಂದು ಸೇರ್ಕೊಳ್ತಾರೆ. ಇಷ್ಟು ಬೇಗ ಕಿಚ್ಚನ ಪಂಚಾಯಿತಿ ಆಗ್ತಿರೋದಕ್ಕೆ ಕಾರಣ ಏನಂದರೆ, ಸುದೀಪ್ ಸರ್ ಫಿಲ್ಮ್ ಈ ತಿಂಗಳಲ್ಲೇ ಕೊನೆಯಲ್ಲಿ ರಿಲೀಸ್ ಆಗುವ ಕಾರಣ ಇವರು ಇಷ್ಟು ಬೇಗ ಅವ್ರಿಗೆ ಪ್ರಮೋಷನ್ಸ್ ಎಲ್ಲ ಇದೆಯಂತೆ. ಅದಕ್ಕೋಸ್ಕರ ಅವರು ಇಷ್ಟು ಬೇಗ ಬಂದು ಕಿಚ್ಚನ ಪಂಚಾಯಿತಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಿಜವಾದ ಟ್ವಿಸ್ಟ್ ಏನಂತ ಈಗ ಮನೆಯ ಸದಸ್ಯರಿಗೆಲ್ಲ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಅದೇನೆಂದರೆ, ರಜತ್ ಹಾಗೂ ಚೈತ್ರರವರು ಇಬ್ಬರು ವೈಲ್ಡ್ ಕಾರ್ಡ್ ಅಂತ ಮನೆ ಒಳಗಡೆ ಎಂಟ್ರಿ ಏನೋ ಕೊಟ್ಟರು. ಅವರು ನಿಜವಾಗಿಯೂ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲ. ಅವರನ್ನು ಸುಮ್ಮನೆ ನಿಮಗೆಲ್ಲ ಒಂದು ಅಂದರೆ ಎಲ್ಲರೂ ಜೊತೆಯಾಗಿ ಚೆನ್ನಾಗಿ ಆಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಎಲ್ಲರನ್ನೂ ಸ್ವಲ್ಪ ಎದ್ದೇಳಿಸ್ಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರನ್ನು ಕಳಿಸಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಬಿಗ್ ಬಾಸ್ ಮನೆಯವರೆಲ್ಲ ಶಾಕ್ ಆಗ್ತಾರೆ. ನಂತರ ಅವರಿಬ್ಬರೂ ಕೂಡ ಮನೆಯಿಂದ ಆಚೆ ಕಳಿಸ್ತಾರೆ. ಮುಂದಿನ ವಾರ ಫ್ಯಾಮಿಲಿ ವೀಕ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಅದನ್ನ ಫುಲ್ ಅಪ್ಡೇಟ್ ಇದೆಯಾ ಇಲ್ವಾ ಅಂತ ನಾನು ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕನ್ಫರ್ಮ್ ಇಲ್ಲ, ಮುಂದಿನ ವಾರನೇ ಫ್ಯಾಮಿಲಿ ವೀಕ್ ಇದೆ ಅಂತ ಕನ್ಫರ್ಮ್ ಇಲ್ಲ, ಬಟ್ ಫ್ಯಾಮಿಲಿ ವೀಕ್ ಇರ್ಬೋದು ಅನ್ನೋ ಒಂದು ಇದರಲ್ಲಿ ಹೇಳ್ತಿದ್ದಾರೆ. ಅದು ಅಲ್ಲದೆ ಮುಂದಿನ ವಾರ ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ. ಜೋಡಿ ಕ್ಯಾಪ್ಟನ್ ಆಗಿರೋ ಕಾರಣ ತುಂಬ ಟಾಸ್ಕ್ಗಳು ಕೂಡ ಇರುತ್ತೆ. ಮೋಸ್ಟ್ಲಿ ಮುಂದಿನ ವಾರ ಇರೋ ಡೌಟ್ ಅಂತ ನನಗೆ ಅನ್ನಿಸ್ತದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮುಂದಿನ ವಾರನೇ ಫ್ಯಾಮಿಲಿ ವೀಕ್ ಅಂತ ಹೇಳ್ತಿದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ತುಂಬ ಜನರ ಮನಸ್ಸಲ್ಲಿತ್ತು ಗಿಲ್ಲಿ ಹಾಗೆ ರಘುರವರು ಜೋಡಿ ಕ್ಯಾಪ್ಟನ್ ಆಗಬೇಕು ಅಂತ. ಬಟ್ ಇಲ್ಲಿ ಅವರಿಬ್ಬರು ಜೋಡಿ ಕ್ಯಾಪ್ಟನ್ ಆಗಿಲ್ಲ. ನಮಗೂ ತುಂಬ ಬೇಜಾರಾಗ್ತದೆ. ಆ್ಯಕ್ಚುಲಿ ಇವರಿಬ್ಬರೇ ಜೋಡಿಯಾಗಿ ಅವರಿಬ್ಬರನ್ನು ಜೋಡಿ ಮಾಡಿರೋದು. ಬಿಗ್ ಬಾಸ್ ರವರು ಧ್ರುವಂತ್ ಹಾಗೂ ರಕ್ಷಿತಾಗೆ ಆಫರ್ ಕೊಡ್ತಾರೆ, ಈ ವಾರ ಜೋಡಿ ಕ್ಯಾಪ್ಟನ್ ನೀವೇ ಜೋಡಿ ಮಾಡಿ ಅದು 4 ಜನದಲ್ಲಿ ಅಂತ. ಧ್ರುವಂತ್ ಅವ್ರು ಮಾಡ್ತಾರೆ, ಸೂರಜ್ ಹಾಗೂ ರಘು, ಗಿಲ್ಲಿ ಹಾಗೂ ಕಾವ್ಯ ಅಂತ. ಬಟ್ ಇಲ್ಲಿ ರಕ್ಷಿತಾ ಒಪ್ಪೋದೇ ಇಲ್ಲ. ಗಿಲ್ಲಿ ಹಾಗೆ ರಘು, ಸೂರಜ್ ಹಾಗೂ ಕಾವ್ಯ ಅಂತ ರಕ್ಷಿತಾ ಹಠ ಹಿಡಿತಾಳೆ. ಇಲ್ಲಿ ಧ್ರುವಂತ್ ಅವ್ರು ಒಪ್ಪೋದೇ ಇಲ್ಲ. ಇಲ್ಲ ಇಲ್ಲ ನಾನು ಹೇಳ್ದಂಗೆ ಆಗಬೇಕು ಅಂತ. ಇಲ್ಲಿ ರಕ್ಷಿತಾ ಅಂತೂ ರೊಚ್ಚಿಗೆ ಎದ್ಬಿಟ್ಟು ಧ್ರುವಂತ್ ಬೆಡ್ ಎಲ್ಲ ಫುಲ್ಲು ಎಳ್ದು ಎಲ್ಲ ಕೆಳಗಡೆ ಹಾಕ್ಬಿಡ್ತಾಳೆ. ನಾನು ಹೇಳ್ದಂಗೆ ಆಗಬೇಕು, ಸಲ್ಸಲಿಗೂ ನೀನು ಹೇಳ್ದಂಗೆ ಆಗ್ತಿದೆ ಅಂತ. ಸೊ ಇಲ್ಲಿ ಕೊನೆಗೂ ರಕ್ಷಿತಾ ಹೇಳ್ದಂಗೆ ಆಗಿದೆ. ಗಿಲ್ಲಿ ರಘು ಹಾಗೆ ಸೂರಜ್ ಹಾಗೂ ಕಾವ್ಯರವರು ಜೋಡಿಯಾಗಿದ್ದಾರೆ. ಅದರಲ್ದಲೇ ಸೂರಜ್ ಕಾವ್ಯ ಈಗ ಜೋಡಿಯಾಗಿ ವಿನ್ ಕೂಡ ಆಗಿದ್ದಾರೆ. ಇಲ್ಲಿ ರಕ್ಷಿತಾ ಅಂತೂ ಫುಲ್ ಉರ್ಕೊಂಡೇ ಬಿಟ್ಟಿರ್ತಾಳೆ ಈಗ ಕಾವ್ಯ ಕ್ಯಾಪ್ಟನ್ ಆಗಿರೋದು ನೋಡಿ. ನಿಮ್ಮ ಪ್ರಕಾರ ಸ್ಪಂದನನ ಈ ರೀತಿ ಕಲರ್ಸ್ ಕನ್ನಡದವರು ಉಳಿಸ್ಕೋತಿರೋದು ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.